ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೋಹಿತ್. ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿಯಲ್ಲಿ. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಅಂದ್ರೆ ನಾನು ಇರೋದು ನನ್ನ ತಾಯಿಯ ಹುಟ್ಟಿದ ಮನೆಯಲ್ಲಿ. ನಾನು ಅಲ್ಲಿ ಓದುತ್ತಿರಬೇಕಾದರೆ ನನ್ನ ತಾಯಿಯ ತಮ್ಮ ಅಂದರೆ ನಮ್ಮ ಮಾವನಿಗೆ ಮದುವೆ ಆಯಿತು. ಹುಡುಗಿ ಹತ್ತಿರದ ರಿಲೇಷನ್ ಆಗಿದ್ದರಿಂದ ನಾನು ಹುಡುಗಿಯನ್ನ ಅಂದರೆ ಅತ್ತೆಯನ್ನ ಮೊದಲೇ ನೋಡಿದ್ದೆ. ಸ್ವಲ್ಪ ದಪ್ಪ ಇದ್ದಾಳೆ, ಆದರೆ ಮಸ್ತ್ ಫಿಗರ್. ನೋಡೋಕೆ ಜಯಪ್ರದ ಹಾಗೆ ಇದ್ದಾಳೆ. ಅವಳ ಫಿಗರ್ 3'6'3'2'3'8 ಇರಬಹುದು. ಮೊಲೆಗಳಂತೂ ಒಳ್ಳೆ ಮಾವಿನ ಹಣ್ಣುಗಳ ಥರ ಇದ್ದಾವೆ. ಸರಿ, ಮದುವೆ ಆಯಿತು. ಸುಮಾರು 1-1.5 ವರ್ಷ ಎಲ್ಲ ಚೆನ್ನಾಗಿಯೇ ಹೋಗ್ತಾ ಇತ್ತು. ನಾನು ಆಗ ಇನ್ನು ವಯಸ್ಸಿಗೆ ಬರ್ತಾ ಇದ್ದೆ. ಸೆಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬರ್ತಾ ಬರ್ತಾ ನಮ್ಮ ಅತ್ತೆ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದಳು. ಅಂದ್ರೆ ನನ್ನ ಪಕ್ಕ ಮೈಗೆ ಮೈ ತಾಕಿಸಿಕೊಂಡು ಕೂತುಕೊಳ್ಳೋದು, ತೊಡೆ ಮೇಲೆ ಕೈ ಇಟ್ಟು ಉಜ್ಜೋದು ಎಲ್ಲ ಮಾಡೋದಕ್ಕೆ ಶುರು ಮಾಡಿದಳು. ನನಗೂ ಬರ್ತಾ ಬರ್ತಾ ತುಣ್ಣೆ ಎದ್ದೊಳಕ್ಕೆ ಸ್ಟಾರ್ಟ್ ಆಯ್ತು. ಹೇಗಾದ್ರೂ ಮಾಡಿ ಈ ಅತ್ತೆನ ದೆಂಗಬೇಕು ಅಂತ ಅಂದುಕೊಳ್ತಾ ಇದ್ದೆ. ಸರಿ, ಮನೆಯಲ್ಲಿ ಇದ್ದದ್ದು ನಾನು, ಮಾವ, ಅತ್ತೆ, ತಾತ ಮತ್ತು ಅಜ್ಜಿ. ನಮ್ಮ ಮಾವನಿಗೆ ಆಗಾಗ ನೈಟ್ ಶಿಫ್ಟ್ ಇದ್ದಾಗ ನನಗೆ ಖುಷಿ ಆಗ್ತಾ ಇತ್ತು. ಯಾಕೆ ಅಂದರೆ ನಮ್ಮ ಅತ್ತೆ ರೂಮಲ್ಲಿ ಮಲಗೋದಕ್ಕೆ ಹೋಗುವಾಗ ಬಾಗಿಲು ಅರ್ಧ ಓಪನ್ ಮಾಡಿ ಹೋಗುತ್ತಿದ್ದಳು. ನಾನು ನೈಟ್ 11ರಿಂದ 12 ಗಂಟೆವರೆಗೂ ತುಣ್ಣೆನ ನಿಗುರಿಸಿಕೊಂಡು ಮಸಾಜ್ ಮಾಡಿಕೊಂಡು ಇರುತ್ತಿದ್ದೆ. ಆಮೇಲೆ ಹಾಗೆ ಮೆಲ್ಲಗೆ ಎದ್ದು ನಿಧಾನವಾಗಿ ರೂಮಿಗೆ ಹೋಗಿ ಅವಳ ಮೈಮೇಲೆ ಎಲ್ಲಾ ಕೈ ಆಡಿಸಿ ಅವಳ ಸೀರೆ ಮೇಲೆ ಸ್ವಲ್ಪ ತುಣ್ಣೆ ಹಿಂದೆ ಮುಂದೆ ಮಾಡಿ ಔಟ್ ಮಾಡಿಕೊಂಡು ಬಂದುಬಿಡುತ್ತಿದ್ದೆ. ಬೆಳಗ್ಗೆ ಆದಾಗ ನಮ್ಮ ಅತ್ತೆ ಏನೂ ನಡೆದೇ ಇಲ್ಲವೇನೋ ಅನ್ನೋ ಥರ ಇರ್ತಾ ಇದ್ದಳು. ಹೀಗೆ ಮಾವನಿಗೆ ನೈಟ್ ಶಿಫ್ಟ್ ಇದ್ದಾಗಲೆಲ್ಲ ಇಲ್ಲಿ ನಾನು ಇವಳಿಗೆ ನೈಟ್ ಟೈಮ್ನಲ್ಲಿ ಟಚ್ ಮಾಡೋದು, ಜಟಕ ಹೊಡೆದುಕೊಳ್ಳೋದು ಮಾಡುತ್ತಿದ್ದೆ. ಆ ಟೈಮ್ನಲ್ಲಿ ನಮ್ಮ ಅತ್ತೆ ಯಾವುದೇ ಪ್ರತಿರೋಧ ಮಾಡುತ್ತಿರಲಿಲ್ಲ. ಬದಲಾಗಿ ಸ್ವಲ್ಪ ಜೋರಾಗಿ ಉಸಿರು ಆಡೋಕೆ ಸ್ಟಾರ್ಟ್ ಮಾಡುತ್ತಿದ್ದಳು. ನನಗೆ ಖಂಡಿತ ಗೊತ್ತಿತ್ತು ನಮ್ಮ ಅತ್ತೆ ಎಚ್ಚರ ಇದ್ದೆ, ಬೇಕು ಅಂತಲೇ ಸುಮ್ನೆ ಇದ್ದಾಳೆ ಅಂತ. ಒಂದು ದಿನ ನಮ್ಮ ಅಜ್ಜಿ ತಾತ ದೂರದ ಊರಿಗೆ ಹೋಗಿದ್ರು. ನಮ್ಮ ಮಾವನಿಗೆ ನೈಟ್ ಶಿಫ್ಟ್. ಹಾಗಾಗಿ ಮನೆಯಲ್ಲಿ ನಾನು ಮತ್ತೆ ನಮ್ಮ ಅತ್ತೆ ಮಾತ್ರ ಇದ್ವಿ. ನಾನು ರಾತ್ರಿಗೆ ನಡೆಯೋದೆಲ್ಲ ಸಂಜೆನೆ ಕಲ್ಪಿಸಿಕೊಂಡು ತುಣ್ಣೆ ಮಸಾಜ್ ಮಾಡ್ತಾ ಇದ್ದೆ. ನೈಟ್ 9:30 ಆಯಿತು. ಮಲಗೋ ಟೈಮ್. ನಾನು ಫುಲ್ ಥ್ರಿಲ್ ಆಗಿದ್ದೆ. ಹೇಗೂ ಮನೆಯಲ್ಲಿ ಯಾರೂ ಇಲ್ಲ, ನಾನು ಮತ್ತೆ ಅತ್ತೆ ಮಾತ್ರ. ಇವತ್ತು ಇನ್ನೂ ಸ್ವಲ್ಪ ಏನಾದ್ರೂ ಮಾಡಬೇಕು ಅಂತ ಸ್ಕೆಚ್ ಹಾಕಿದೆ. ನೈಟ್ 11 ಆಯಿತು. ಅವಳು 10 ಗಂಟೆಗೆ ಹೋಗಿ ಮಲಗಿಕೊಂಡಿದ್ದಳು. ನನ್ನ ಕೈಯಲ್ಲಿ ಜಾಸ್ತಿ ಕಾಯೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ 11 ಗಂಟೆಗೆ ಎದ್ದು ಮೆಲ್ಲಗೆ ರೂಮಿಗೆ ಹೋದೆ. ನಿದ್ದೆಯಲ್ಲಿ ಉಸಿರು ಆಡೋ ಶಬ್ದ ಕೇಳಿಸ್ತಾ ಇತ್ತು. ಮೆಲ್ಲಗೆ ಹತ್ತಿರ ಹೋದೆ. ಕಾಲಿನವರೆಗೂ ಹೊದಿಕೆ ಮುಚ್ಚಿಕೊಂಡಿದ್ದಳು. ಮೆಲ್ಲಗೆ ಹೊದಿಕೆ ಕೆಳಗೆ ಎಳೆದೆ. ಆಮೇಲೆ ಕೈಯನ್ನ ನಿಧಾನವಾಗಿ ಸೀರೆಯಲ್ಲಿ ಬಿಡ್ತಾ ಹೋದೆ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕೈ ಅವಳ ತಿಕದವರೆಗೂ ಹೋಗಿತ್ತು. ನಾನು ಬಂದೇ ಬರ್ತೀನಿ ಅಂತ ಮೊದಲೇ ಸೀರೆಯನ್ನ ಮೇಲೆ ಮಾಡಿದ್ದಳು ಅಂತ ಕಾಣುತ್ತೆ. ಸರಿ, ನನಗೂ ಒಳ್ಳೆದೇ ಅಂದುಕೊಂಡು ಮುಂದುವರೆಸುತ್ತಾ ಕೈಯಲ್ಲಿ ತಿಕನ ಮೆಲ್ಲಗೆ ಪ್ರೆಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವಳ ಉಸಿರು ಸ್ವಲ್ಪ ಸ್ವಲ್ಪವಾಗಿ ಜೋರಾಗ್ತಾ ಇತ್ತು. ಹಾಗೆ ಕೈ ಆಡಿಸ್ತಾ ಕೈಯನ್ನ ತುಲ್ಲಿನ ಕಡೆಗೆ ಬಿಟ್ಟೆ. ಆಗ ಅವಳ ಶಾಟ ಟಚ್ ಆದ ತಕ್ಷಣ ಅತ್ತೆ ಬಾಡಿ ಸ್ವಲ್ಪ ಶೇಕ್ ಮಾಡಿದ್ದಳು. ನಾನು ಹಾಗೆ ನಿಧಾನವಾಗಿ ಮೊಣಕಾಲು ಹತ್ತಿರ ಇದ್ದ ಸೀರೆಯನ್ನ ಸುಂಟದವರೆಗೂ ಸ್ವಲ್ಪ ಕಷ್ಟಪಟ್ಟು ಎಳೆದೆ. ಅದನ್ನ ಹಾಗೆ ಬಿಟ್ಟು ಯಾವಾಗಲೂ ನನ್ನ ತಲೆ ಕೆಡಿಸುತ್ತಿದ್ದ ಅವಳ ಮೊಲೆಗಳ ಕಡೆಗೆ ನನ್ನ ಗಮನ ಬಿತ್ತು. ತಡೆದುಕೊಂಡಿದ್ದ ನನ್ನ ಲವ್ಲಿ ಅತ್ತೆ ರೋಹಿತ್ ಅಂತ ನನ್ನ ಬೆತ್ತಲೆ ಮೈಯನ್ನ ಒಂದು ಕೈಯಲ್ಲಿ ಮತ್ತೆ ನನ್ನ ತಿಕನ ಇನ್ನೊಂದು ಕೈಯಲ್ಲಿ ಹಿಡಿದು ತನ್ನ ಕಡೆಗೆ ಒತ್ತಿ ಹಿಡಿದಳು. ನನ್ನ ಜೀವನದಲ್ಲಿ ಅದೇ ಮೊದಲನೇ ಸಲ. ಆದ್ದರಿಂದ ಅವಳು ಏನು ಮಾಡುತ್ತಿದ್ದಾಳೆ ಅಂತನೂ ಗಮನಿಸದೆ ಹಾಗೆ ಹಿಂದೆ ಮುಂದೆ ಜೋರಾಗಿ ಆಡಿಸೋಕೆ ಶುರು ಮಾಡಿದೆ. ಆಗ ಅತ್ತೆ ನನಗೆ ಕಿಸ್ ಮಾಡ್ತಾ, ಅಬ್ಬಬ್ಬಾ, ಓವೋವೋ ರೋಹಿತ್, ಉಮ್ಮಾಯೆ, ದೆಂಗು ದೆಂಗು, ಇನ್ನು ಜೋರಾಗಿ, ಇನ್ನು ಅಂತ ಮೂಲುಗುತ್ತಾ ಹೇಳಿದಳು. ನಾನು ಸೊಂಟನ ಜೋರಾಗಿ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದೆ. ಆಗ ಅವಳು, ನನ್ನ ಚಿನ್ನ, ಅಯ್ಯೋವೋ ಅಮ್ಮ, ಓವೋ ನಿನ್ನ ಮಾವನ ತುಣ್ಣೆ, ನಿನ್ನ ತುಣ್ಣೆಯಲ್ಲಿ ಅರ್ಧ ಕೂಡ ಇಲ್ಲ ರೋಹಿತ್. ಅದಕ್ಕೆ ನಾನೇ ನಿನ್ನ ಕೈಯಲ್ಲಿ ಮಾಡಿಸಿಕೊಳ್ಳಬೇಕು ಅಂತ ನಿನ್ನ ಮೇಲೆ ಬೀಳೋದು ಮುಟ್ಟೋದು ಮಾಡ್ತಾ ಇದ್ದೆ. ಆದ್ರೆ ಏನ್ ಮಾಡಲಿ, ಯಾರಿಗಾದರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಿದ್ದೆ. ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಕಣೋ. ದೆಂಗೋ ದೆಂಗೋ. 5 ಅಮ್ಮಾಯ್, ನಿಮ್ಮ ಅತ್ತೆ ತುಲ್ಲನ್ನ ಹರಿದು ಹಾಕು ನನ್ನ ರಾಜ ಅಂತ ಗಟ್ಟಿಯಾಗಿ ನನ್ನ ತಬ್ಬಿಕೊಳ್ತಾ ನನಗೆ ಸುಲಭ ಆಗಲಿ ಅಂತ ಅವಳ ಸೊಂಟನ ನನ್ನ ತುಣ್ಣೆಗೆ ಎತ್ತಿ ಎತ್ತಿ ಕೊಡುತ್ತಿದ್ದಳು. ನಾನು ಸತತ 10 ನಿಮಿಷ ಮಾಡಿ ಔಟ್ ಮಾಡಿಕೊಂಡೆ. ಹಾಗೆ ಇಡೀ ರಾತ್ರಿಯೆಲ್ಲ ನಾವಿಬ್ಬರೂ ಗಂಡ ಹೆಂಡತಿ ಥರ ನಿದ್ದೆ ಇಲ್ಲದೆ ದೆಂಗಾಡಿಕೊಂಡು ಮಲಗಿದ್ವಿ.
ಹೀಗೆ ಶುರುವಾದ ನಮ್ಮ ದೆಂಗಾಟ ನಮಗೆ ಟೈಮ್ ಸಿಕ್ಕಾಗಲೆಲ್ಲ ಮಿಸ್ ಮಾಡಿಕೊಳ್ಳದೆ ಮಜಾ ಮಾಡುತ್ತಾ ಹೋದೆವು. ಈ ಮಧ್ಯೆ ಅವಳು ಪ್ರೆಗ್ನೆಂಟ್ ಆದಳು. ಅದಕ್ಕೆ ನಾನೇ ತಂದೆ. ಆದರೆ ಯಾರಿಗೂ ಗೊತ್ತಿಲ್ಲ. ನಾವು ಇವತ್ತಿಗೂ ದೆಂಗಾಡುತ್ತಾ ಇದ್ದೀವಿ.